ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಗಾಯತ್ರಿ ಕನ್ನಡ ಲಾಗ್ಸ್ ಚಾನಲ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿರೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಲಾಗ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳಿ. ಗಾಯ ವಾಸಿ ಆಯ್ತಾ? ಚಿಕ್ಕ ಗಾಯ ಆಗಿದೆ ತಗುಲಿಸ್ಕೊಂಡು. ಪರವಾಗಿಲ್ಲ. ಟೈಮ್ ಆಗಿಲ್ವಾ? ಪರವಾಗಿಲ್ಲ. ಏನು ಪರವಾಗಿಲ್ಲ? ನೆನ್ನೆ ಪೂರ್ತಿ ಹೋಟ್ಲು ಊಟನೇ ಆಯ್ತು, ಇವಾಗ ಹೆಂಗಿದೆ? ಹಾಂ, ನೆನ್ನೆ ಪೂರ್ತಿ ಹೋಟ್ಲು ಊಟನೇ ಆಯ್ತು, ಇವಾಗ ಹೆಂಗಿದೆ? ಗ್ಯಾಸ್ಟ್ರಿಕ್ ಮೇಲೆಗಡೆಯಿಂದ ಕೆಳಗಡೆ ಬರ್ತದೆ. ತೇಗಗಳು ಬರ್ತಾನೆ ಇದೆ ಅವಾಗಿದ್ದ ಗ್ಯಾಸು. ಏನು ಇದು ಊರಲ್ಲಿ ನೋಡ್ತಿರೋದು ಪಿಲ್ ಪಂಡ ನಮ್ಮೂರಲ್ಲ? ಕುಟುಂಬಲ್ಲಿ. ಹಾಂ, ಹೋಗ್ಲಿಲ್ಲ. ಅಲ್ಲಿದ್ದಿದ್ರೆ ನೋಡ್ಬೋದು. ಚೆನ್ನಾಗಿ ಮಾಡೋರೆ ಈ ಸರಿ, ಇನ್ನೂ ಚೆನ್ನಾಗಿ. ಕೊಟ್ಟಂಪಲ್ಲಿಯಲ್ಲಿ ಯಾರೂ ಇಲ್ಲ, ಚಾಕುಲಲ್ಲೂ ಯಾರೂ ಇಲ್ಲ. ಅದೇ ಹೊಸ ಜಾಬ್ ಹೇಗಿದೆ? ಪರವಾಗಿಲ್ಲ. ಅದು ಓಡಾಡೋದು ಇದಾದರೂ 1 ವರ್ಷ ಕಂಪ್ಲೀಟ್ ಮಾಡ್ಕೊಳ್ಳಪ್ಪ. ಅತ್ತೆ ಮನೆಗೆ ಹೋಗಿ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಇದ್ಬಿಟ್ಟು ಬಂದ್ಬಿಡೋದಲ್ಲ. ಪರ್ಮನೆಂಟ್ ಮಾಡ್ಕೊಳ್ರಿ ಜಾಬು. ಕೋತಿ ಥರ ಒಂದು ಮರದಿಂದ ಒಂದು ಮರಕ್ಕೆ ಜಂಪ್ ಆಗಬೇಡಿ. ಒಂದೇ ಮರಲ್ಲಿ ಗೂಡು ಕಟ್ಕೊಂಡು ಬದುಕಿ, ಆಯಿತಾ? ಶರ್ಟ್ ಚೆನ್ನಾಗಿದೆ ಅಲ್ಲ? ಮೀಶೋಯಿಂದ ತಗೊಂಡಿರೋ ಶರ್ಟ್. ಚೆನ್ನಾಗಿದೆ ರೀ, ಕ್ವಾಲಿಟಿನೂ ಚೆನ್ನಾಗಿದೆ. ಸರಿ, ಅಲ್ಲಿರ್ತೀನಿ, ಬನ್ನಿ. ಬೇಗ ಹೋಗ್ತಾ ಇದ್ದೀರಾ? ಟಿಫನ್ ಮಾಡೋದು ಮರಿಬೇಡಿ. ಕರೆಕ್ಟ್ ಟೈಮಿಗೆ ಟಿಫನು, ಊಟ, ಲಂಚು ಅವೆಲ್ಲ ಕರೆಕ್ಟ್ ಟೈಮಿಗೆ ಮಾಡಬೇಕು. ಬಾಯ್. ಫುಲ್ ಟ್ಯಾಂಕ್ ಹಾಕಿಸ್ತೀರಾ? ಸೊ ಈಗ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋಕ್ಕೆ, ಒಂದು ಶೂಟ್ ಮಾಡೋಕ್ಕೆ ಸೊ ಈ ರೀತಿ ರೆಡಿಯಾಗಿದ್ದೀನಿ. ಆ್ಯಂಡ್ ಈ ಜ್ಯುವೆಲ್ರೀಸ್ ನಂಗೆ ತುಂಬ ಇಷ್ಟ ಆಯಿತು, ನಂಗೆ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಈ ಔಟ್ಫಿಟ್ಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಸೂಪರಾಗಿದೆ. ಸೊ ರೀಲ್ ಮಾಡಿಕೊಂಡೆ. ಇವತ್ತು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆ, ಇನ್ನು ಏನಾದರೂ ಯಾವ ಥರದ್ರ ವೀಡಿಯೋಸ್ ನಿಮಗೆ ಬೇಕು ಅಂತ ಅನಿಸಿದ್ರೆ, ಅಂದರೆ ಬೇಬಿದು ರೆಸಿಪೀಸ್ ಆಗಲಿ, ಇಲ್ಲಾಂತಂದರೆ ಬೇಬಿ ಕೇರ್ದಾಗಲಿ, ಇಲ್ಲಾಂತಂದರೆ ಡೈಲಿ ಲಾಗ್ಸು, ಏನಾದರೂ ರೆಸಿಪೀಸು, ಏನಾದರೂ ಈ ಥರ ನಿಮ್ಮ ಡೌಟ್ಸು, ಏನಾದರೂ ಕ್ವೆಶನ್ಸು, ಏನಾದರೂ ವೀಡಿಯೋ ಆ ಥರ ಬೇಕಿತ್ತು ಅಂದರೆ ನನ್ನ ಕೇಳಿ, ನಾನು ಲಾಗ್ ಮಾಡ್ತೀನಿ. ಸೊ ಈ ವಿಡಿಯೋ ಕಮೆಂಟಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು, ಏನಾದರೂ ಬೇಕಿದ್ರೆ ಕೇಳಿ, ನಾನು ನೆಕ್ಸ್ಟ್ ವಿಡಿಯೋ ಮಾಡಿಕೊಡ್ತೀನಿ. ಸೊ ಈಗ ಟೈಮ್ ಆಯಿತು. ಮಧ್ಯಾಹ್ನಕ್ಕೆ ಅಡುಗೆಗೆ ಮಾಡಿಬಿಟ್ಟು ಈಗ ಪಾಪನ ಕರ್ಕೊಂಬರೋಕ್ಕೆ ಹೋಗಬೇಕು. ಅವಳು ಸ್ಕೂಲ್ಗೆ ಹೋಗ್ತಾಳೆ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಯ್ಯೋ ಇಷ್ಟು ಬೇಗ ಆಗೋಯ್ತು ಅಂತ ಅನಿಸುತ್ತೆ. ಒಂದೊಂದು ಸರಿ ಬೇಗ ಕರ್ಕೊಂಬರೋಣ ಮಗುನ, ಮನೆಯಲ್ಲಿ ಆಟ ಆಡಿಕೊಂಡು ಅವಳ ಜೊತೆ ಇರೋಣ ಅಂತಲೂ ಅನಿಸುತ್ತೆ. ಒಂದೊಂದು ಸರಿ ಅವಳಿದ್ರೆ ತುಂಬ ಗಲಾಟೆ ಅಂತಲೂ ಅನಿಸುತ್ತೆ. ತುಂಬ ಕನ್ಫ್ಯೂಷನಲ್ಲಿ ಇರ್ತೀನಿ ಇವಾಗ. ಒಂದೊಂದು ಸರಿ ಸ್ಕೂಲಲ್ಲೇ ಇರಲಿ ಅಂತ ಅನಿಸುತ್ತೆ, ಒಂದೊಂದು ಸರಿ ಬೇಗ ಮನೆಗೆ ಬರಲಿ ಅಂತ ಅನಿಸುತ್ತೆ. ಓಕೆ, ಇವಾಗ ಅಡುಗೆ ಮಾಡಿಬಿಟ್ಟು ನಾನು ಪಾಪನ ಕರ್ಕೊಂಬರ್ತೀನಿ ಕೃತಿಕ್ಷನ. ಸೊ ಈಗ ನಾನು ಹಾಕ್ಕೊಂಡಿದ್ದ ಜ್ಯುವೆಲ್ರಿ ಇದೆ, ಲಕ್ಷ್ಮೀ ಪೆಂಡಲ್ಲು, ತುಂಬ ಚೆನ್ನಾಗಿದೆ. ಡಿಸೈನು ಎಲ್ಲ ಚೆನ್ನಾಗಿದೆ. ಸೊ ನಾವು ಹಾಕ್ಕೊಳ್ಳೋಂಥ ಟ್ರೆಡಿಷ್ನಲ್ ವೇರ್ಸ್ಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಬರೀ ಇಷ್ಟೇ ಬಂದಿರೋದು. ಇದ್ರದ್ದು ಲಿಂಕ್ ಬೇಕಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅದ್ರ ಲಿಂಕ್ ಕಳಿಸ್ತೀನಿ. ಸೊ ಜ್ಯುವೆಲ್ರಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಬಟ್ಟೆಗಳು ಒಣಗಾಕಿದ್ದೆ, ಇವಾಗ ಬಟ್ಟೆಗಳೆಲ್ಲ ತೊಗೊಳ್ಳೋಣ ಅಂತ ಬಂದಿದ್ದೀನಿ ಮೇಲ್ಗಡೆ. ನನ್ನ ಜೊತೆಗೆ ನನ್ನ ಮಗಳು ಕೂಡ ಬಂದಿದ್ದಾಳೆ. ಅವಳು ಕ್ಲಿಪ್ಪಲ್ಲಿ ಆಟ ಆಡೋದೇ ಅವಳು ದೊಡ್ಡ ಕೆಲಸ. ನನಗೆ ಒಂದೊಂದು ಕ್ಲಿಪ್ ಓಪನ್ ತೆಗ್ದಿದ ತಕ್ಷಣ ಬಟ್ಟೆಗಳೆಲ್ಲ ಹಾರೋಗ್ಬಿಡುತ್ತೆ, ಹೊರಗಡೆ ಹೋಗಿ ರೋಡ್ ಮೇಲೆ ಬಿದ್ದೋಗ್ಬಿಡುತ್ತೆ ಎಲ್ಲಂದ್ರಲ್ಲಿ ಅಂತ ಭಯ ಇತ್ತು. ಅದಕ್ಕೆ ನೆಕ್ಸ್ಟು ಬೇಗ ನಾನೇ ಬಟ್ಟೆಗಳೆಲ್ಲ ತಕ್ಕೊಂಡು ಮತ್ತೆ ನಾವು ರಿಟರ್ನು ಮನೆಗೆ ಬಂದ್ವಿ.
ಅವರು ಆಡಕ್ಕೆ ಹೋಗ್ತಾ ಇರೋದು ಅದಕ್ಕೆ ಭಯ ಆಯ್ತಾ? ಇದಾದಮೇಲೆ ಮಧ್ಯಾಹ್ನ ನಾನು ಏನು ಮಾಡಿದ್ದೆ ಅಂತಂದರೆ ಸಬ್ಸಿಗೆ ಸೊಪ್ಪು ಬರುತ್ತಲ್ವ, ಅದು ಮತ್ತು ಬೇಳೆ, ಈರುಳ್ಳಿ, ಟೊಮೊಟೊ ಇವೆಲ್ಲ ಹಾಕಿ ನಾನು ಮಿಕ್ಸಿಗೆ ಹಾಕಿ ಲೈಟಾಗಿ ಒಗ್ಗರಣೆ ಕೊಟ್ಕೊಂಡು ಸೊಪ್ಪು ಸಾರು ಮಾಡಿದ್ದೀನಿ. ಇದು ಎದೆ ಹಾಲು ಸ್ವಲ್ಪ ಜಾಸ್ತಿ ಆಗೋಕ್ಕೆ ಉಪಯೋಗ ಆಗುತ್ತಲ್ವ. ಹಾಗೆ ನಾನು ಇವಾಗ ಮತ್ತೆ ಓದ್ಕೊಳ್ಳೋಣ ಅಂತ ಕೂತಿದ್ದೀನಿ. ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಕಾನ್ಸಂಟ್ರೇಷನ್ನೇ ಬರಲ್ಲ. ಅದರಲ್ಲೂ ಕೂಡ ನಾನು ಓದಲೇಬೇಕು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಕೂತಿದ್ರೆ ನನ್ನ ಮಗಳಂತೂ ಎಷ್ಟು ಇದು ಮಾಡ್ತಾಳೆ, ಡಿಸ್ಟರ್ಬ್ ಮಾಡ್ತಾಳೆ ನನಗೆ ಅಂತಂದರೆ, ನಾನು ಎಲ್ಲಿರ್ತೀನೋ ಅಲ್ಲೇ ಬರ್ತಾಳೆ. ರೂಮಲ್ಲಿ ಆಟ ಆಡ್ಕೊತಾ ಇದ್ಲಿ ಇಷ್ಟೊತ್ತು. ಸರಿ, ಅವಳು ರೂಮಲ್ಲಿ ಆಟ ಆಡ್ಕೊತಾ ಇದ್ದಾಳೆ, ಅವ್ನು ಮಲಗಿದ್ದಾನೆ, ನಾನು ಹೊರಗಡೆ ಬಂದು ಓದ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಮತ್ತೆ ಅವಳು ನಾನು ಎಲ್ಲಿದ್ದೀನೋ ಅಲ್ಲೇ ಹುಡ್ಕೊಂಡು ಬಂದಿದ್ದಾಳೆ. ನೋಡಿ, ಅವಳು ಬಚ್ಚಿಕೊಳ್ಳೋ ಆಟ ಆಡ್ತಾ ಇದ್ದಾಳೆ. ಅವಳು ಏನಿದ್ರು ನನ್ನ ಹತ್ರನೇ ಬಂದು ಬಚ್ಚಿಕೊಬೇಕು. ಅವ್ರ ಅಜ್ಜಿ ಹುಡುಕ್ತಾರೆ, ಇವಳು ನನ್ನ ಹತ್ರ ಬಚ್ಚಿಕೊಂಡ್ರೆ ಬಚ್ಚಿಕೊಂಡು ಕಣ್ಣು ಮುಚ್ಕೊಂಡ್ಬಿಡ್ತಾಳೆ. ಅವಳು ಕಣ್ಣು ಮುಚ್ಕೊಂಡ್ಬಿಟ್ರೆ ಅವಳ ಅರ್ಥ ಏನು ಅಂತಂದರೆ ಯಾರಿಗೂ ನಾನು ಕಾಣಿಸಲ್ಲ ಅಂತ. ಹಂಗೆ ಯೋಚನೆ ಮಾಡ್ತಾಳೆ ಅವಳು. ನೋಡಿ, ಆಮೇಲೆ ನನ್ನ ಮಗನೂ ಎದ್ಬಿಟ್ಟ. ನನ್ನ ಮಗನ ಎತ್ಕೊಂಡು ಕೃತಿಕ್ಷನ ಆಟ ಆಡಿಸ್ತಾ ಇದ್ದಾರೆ ನಮ್ಮಮ್ಮ. ಇವಾಗ ಎರಡು ಮಕ್ಕಳು ನೋಡ್ಕೊತಾರೆ ನಾನು ಓದ್ಕೊಳ್ಳಿ ಮಾಡಲಿ ಅಂತ. ಅದೇ ನಾನು ಏನಾದರೂ ಮೊಬೈಲ್ ನೋಡ್ತಾಯಿದ್ರೆ ಮಕ್ಕಳು ನೋಡ್ಕೊಳ್ಳಲ್ಲ. ಏನಾದರೂ ಓದ್ತೀನಿ, ಮನೆ ಕೆಲಸ ಮಾಡ್ತೀನಿ ಅಂದರೆ ಮಾತ್ರ ಮಕ್ಕಳು ನೋಡ್ಕೊತೀನಿ ಅಂತಾರೆ ನಮ್ಮಮ್ಮ. ಸರಿ ಆಯಿತು ಅಂತ ಅಂದ್ಬಿಟ್ಟು ಓದ್ಕೊಳ್ಳೋಣ, ಯಾಕೆ ಅಷ್ಟು ಕಷ್ಟಪಟ್ಟು ಏನೋ ಒಂದು ಓದ್ಕೊಳ್ಳೋಣ, ಏನೋ ಮಾಡೋಣ ಲೈಫಲ್ಲಿ ಅಂತ ಅಂದ್ಕೊಂಡಿರುವಾಗ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಾವು ಕೂಡ ಬುಕ್ಕಿಗೆ, ಎಕ್ಸಾಮ್ಗೆ ಫೀಸು ಎಲ್ಲ ಕಟ್ಟಿ ಎಲ್ಲ ಮಾಡುವಾಗ ಓದ್ದಿರ ಯಾಕಿರಬೇಕು, ಇನ್ನೂ ಟೈಮ್ ಇದೆ ಅಂತ ಯಾಕಿರಬೇಕು. 2 ತಿಂಗಳು ಎಷ್ಟು ಬೇಗ ಆಗಿಬಿಡುತ್ತೆ. ಓದ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಓದ್ಕೊಳ್ಳೋಕೆ ಕೂತಿದ್ದೆ. ನನ್ನ ಮಗಳಂತೂ ಬಿಡ್ತಾ ಇರಲಿಲ್ಲ. ಅದಕ್ಕೆ ನಾನು ಸ್ವಲ್ಪ ಓದ್ಕೊಳ್ಳೋಕ್ಕಿಂತ ಜಾಸ್ತಿ ನೋಟ್ಸ್ ಮಾಡ್ಕೊಳ್ಳೋಣ ಅಂತಲೇ ಕೂತ್ಕೊಂಡು ಈ ಥರ ಇವಳು ಡಿಸ್ಟರ್ಬ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಹಾಗೆ BEd ಯಾವ ಯೂನಿವರ್ಸಿಟಿ, ಫೀಸ್ ಎಷ್ಟು ಏನು ಅಂತ ಒಬ್ಬರು ಕಮೆಂಟಲ್ಲಿ ಹೇಳಿದ್ರಲ್ವ. ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಆನ್ಸರ್ ಮಾಡ್ತಾಯಿದ್ದೀನಿ. ಹೇಳ್ತೀನಿ, ನಿಜ ಹೇಳ್ಬೇಕಂದ್ರೆ ನನ್ನ ಲೈಫಲ್ಲಿ ನಾನು ತೊಗೊಂಡಿರೋ ಒಳ್ಳೆ ನಿರ್ಧಾರ ಅಂದರೆ ಇದು BEd ಮಾಡ್ಕೊಳ್ಳೋಣ ಅಂತ. ಅದು ತಡವಾಗೇ ನಾನು ನಿರ್ಧಾರ ಮಾಡಿಕೊಂಡೆ. ಮದುವೆಗಿಂತ ಮುಂಚೆ BEd ಮಾಡ್ಕೊಬೇಕು ಅನ್ನೋ ಐಡಿಯಾ ಇತ್ತು. ಮನೇಲಿ ಬೇಡ ಅಂತಂದರು. ನಾನು ಅದನ್ನು ಅಲ್ಲಿಗೆ ಬಿಟ್ಬಿಟ್ಟೆ. ನಾನು ಒಂದು ಸ್ವಲ್ಪ ಇನ್ನೊಂದಷ್ಟು ಪ್ರಯತ್ನ ಪಟ್ಟು ಮಾಡ್ತೀನಿ, ಅದು ಇದು ನಾನೇ ದುಡ್ದಾದರೂ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿದಿದ್ರೆ ಮಾಡಿಸ್ಬಿಟ್ಟಿರೋರೇನೋ. ನಾನು ಆ ಟೈಮ್ಗೆ ಅಲ್ಲಿಗೆ ಬಿಟ್ಬಿಟ್ಟೆ. ಅದಾದಮೇಲೆ ನನಗೆ ಮದುವೆ ಆಯಿತು. ಮದುವೆ ಆದಮೇಲೆ ಮಗು ಆದಮೇಲೆ ನನ್ನ ಮಗಳು ಹುಟ್ಟಿದ್ಮೇಲೆ ನಾನು ನಾನು BEd ಮಾಡೋಣ ಅಂತ ನನಗೆ ಹೇಳ್ಬೇಕಂದ್ರೆ ಮಂಡೇಗೆ ಈ ಥಾಟ್ ಬಂತು. ಅವತ್ತು ನೆನಪಿದೆ, ಸೋಮವಾರ ನಿರ್ಧಾರ ಮಾಡಿದೆ ನಾನು. ನಾನು ಮಾಡಬೇಕು BEd, ನಾನು ಮಾಡಲೇಬೇಕು. ಸುಮ್ಮನೆ ಇದ್ದರೆ ಆಗಲ್ಲ. ಡಿಗ್ರಿ ಮಾಡಿದ್ದೀನಲ್ಲ, ನಂಗೆ ಮಗು ಆಗಿದೆ. ನಮ್ಮಮ್ಮ ಇವಾಗ ಗೌರ್ಮೆಂಟ್ ಟೀಚರ್ ಆಗಿರೋದ್ರಿಂದ ನಾನಿವಾಗ ಈ ಮಟ್ಟಿಗಿದ್ದೀನಿ. ನಾನು ಗೌರ್ಮೆಂಟ್ ಟೀಚರ್ ಆಗೋ, ಇಲ್ಲಾಂದರೆ ಒಂದು ಪ್ರೈವೇಟ್ ಸ್ಕೂಲ್ಗೆ ಒಂದು ಟೀಚರ್ ಆದೆ ಅಂತ ಅಂದ್ಕೊಳ್ಳಿ, ನನ್ನ ಮಗಳು ಚೆನ್ನಾಗಿರ್ತಾಳೆ, ಅವಳ ಭವಿಷ್ಯನೂ ಚೆನ್ನಾಗಿರುತ್ತೆ, ನಾಳೆ ದಿವಸ ಫ್ಯೂಚರು ಚೆನ್ನಾಗಿರುತ್ತೆ. ನಾನು ನರೇಷನ್ ಚೆನ್ನಾಗಿ ಮಾಡ್ತೀನಿ, ಸ್ಟೋರಿ ಚೆನ್ನಾಗಿ ಹೇಳ್ತೀನಿ, ಯಾರಿಗಾದ್ರೂ ಏನಾದರೂ ಹೇಳ್ಕೊಡ್ಬೇಕಂದ್ರೆ ಚೆನ್ನಾಗಿ ಹೇಳ್ಕೊಡ್ತೀನಿ ಅಂದಮೇಲೆ ನಾನು ಯಾಕೆ ಟೀಚರ್ ಆಗಬಾರ್ದು ಅಂತ ನಾನು ನಿರ್ಧಾರ ತಗೊಂಡೆ. ಒಂದೊಂದು ಸರಿ ನಾವು ತಗೊಳ್ಳೋ ನಿರ್ಧಾರನೇ ನಮ್ಮ ಜೀವನನ ಬದಲಾಯಿಸುತ್ತೆ. ಸೊ ನಾನು ಹೇಳೋದೇನೆಂದರೆ, ನಮ್ಮೊಂದು ಒಳ್ಳೆ ನಿರ್ಧಾರ ಅರ್ಧ ನಮ್ಮನ್ನು ಗೆಲ್ಲಿಸ್ಬಿಡುತ್ತೆ. ಇನ್ನರ್ಧ ನಾವೇನಾದರೂ ಪರಿಶ್ರಮ ಹಾಕಿ ನಮ್ಮದು 100% ಎಫರ್ಟ್ ಹಾಕಿ ನಾವು ಹಾರ್ಡ್ ವರ್ಕ್ ಮಾಡಿದ್ವಿ ಅಂದರೆ ಫುಲ್ಲು ನಾವು ಗೆದ್ದೇ ಗೆಲ್ತೀವಿ. ನಾನು ಟೀಚರ್ ಆಗಬೇಕು, ನನಗೂ ಒಂದು ಐಡೆಂಟಿ ಅನ್ನೋದು ಬರಬೇಕು, ನನ್ನ ಜನ ರೆಕಗ್ನೈಸ್ ಮಾಡಬೇಕು, ನಾನು ಒಂದು 4 ಜನ ಮಕ್ಕಳಿಗೆ ವಿದ್ಯಾದಾನ ಮಾಡಬೇಕು, ನಾನು ಇದರಿಂದ ಬದುಕಬೇಕು, ನನ್ನ ಫ್ಯಾಮ್ಲಿನ ನಾನು ನೋಡ್ಕೊಬೇಕು, ಲೈಫಲ್ಲಿ ನಾನು ಸೆಟ್ಲಾಗಬೇಕು. ಈ ರೀತಿ ಎಲ್ಲ ನಾನು ಯೋಚನೆ ಮಾಡಿ ನಾನು BEd ಮಾಡಬೇಕು, ಟೀಚರ್ ಆಗಬೇಕು ಅನ್ನೋಂಥ ಒಂದು ಒಳ್ಳೆಯ ನಿರ್ಧಾರ ತಗೊಂಡಿದ್ದೀನಿ. ಇದು ಒಂದು ಒಳ್ಳೆಯ ನಿರ್ಧಾರ ಆಗಿರೋದಕ್ಕೆ ನಾನು ಅರ್ಧ ಗೆದ್ದಿದ್ದೀನಿ. ಇನ್ನು ಅರ್ಧ ನಾನು ಹಾಕೋ ಪರಿಶ್ರಮದಲ್ಲಿ ನನಗೆ ಬರೋ ರಿಸಲ್ಟು ನನ್ನ ಗೆಲ್ಲಿಸುತ್ತೆ. ಸೊ ಇದು ನಾನು ಅಂದ್ಕೊಂಡಿರೋದು. ಇದಾದಮೇಲೆ ಯಾವ ಯೂನಿವರ್ಸಿಟಿ ಅಂತಂದರೆ ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿನೇ.
ಹಾಗೆ ಫಸ್ಟು ನಾನು ಹೋಗ್ತಾ ಇರೋ ಕಾಲೇಜು ಚಿಕ್ಕಬಳ್ಳಾಪುರದಲ್ಲಿದೆ. ಡೀಟೇಲಾಗಿ ಜಾಸ್ತಿ ನಾನು ಹೇಳೋಕ್ಕಾಗಲ್ಲ. ಆಫ್ಟರ್ ಬಿ ಎಡ್ ಎಲ್ಲ ಆದಮೇಲೆ ಅದ್ರ ಬಗ್ಗೆ ನಾನು ಒಂದು ವೀಡಿಯೋನೇ ಮಾಡ್ತೀನಿ, ನನ್ನ ಫುಲ್ ಜರ್ನಿ ಏನು ಅಂತ ಅಂದ್ಬಿಟ್ಟು. ಸೊ ಫೀಸ್ ಬಗ್ಗೆ ಕೇಳಿದ್ರಲ್ವಾ, ಫೀಸು ಪ್ರೈವೇಟ್ ಆಗಿರೋದ್ರಿಂದ ಅದು ಒಂದು ಇವಾಗ ಪ್ರೈವೇಟಲ್ಲಿ ಸ್ಕೂಲ್ಸ್ಗೆ ಫೀಸ್ ಜಾಸ್ತಿ ಅಂದಾಗ ನಾವು ಡಿಗ್ರಿ ಅಲ್ಲ, ಅದು ಒಂದು ಕೋರ್ಸ್ ಮಾಡ್ತಾಯಿದ್ದೀವಿ ಅಂದಾಗ ಫೀಸ್ ಕಮ್ಮಿ ಇರಲ್ಲ, ಜಾಸ್ತಿನೇ ಇರುತ್ತೆ, ಸಿಕ್ಕಾಪಟ್ಟೆ ಫೀಸೇ ಇರುತ್ತೆ. ಈಗ ನಮ್ಮ ಪ್ರಾಬ್ಲಮ್ ಏನಾಗಿದೆ ಅಂದರೆ ಅಪ್ಪನ ವಿಷಯದಲ್ಲಿ ನಾವು ಅಪ್ಪನ ಉಳಿಸ್ಕೊಳ್ಳೋಕ್ಕೆ ನಾವು ತುಂಬಾ ಸಾಲ ಮಾಡಿಬಿಟ್ಟಿದ್ದೀವಿ. ಅದನ್ನು ಕಂಪ್ಲೀಟಾಗಿ ನಾವು ಇನ್ನೂ ತೀರಿಸಿಲ್ಲ, ಅದು ತೀರಿಸೋದೇ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಈಗ ಫೀಸ್ ಕಟ್ಟೋಕ್ಕೂ ಸ್ವಲ್ಪ ತುಂಬಾ ಕಷ್ಟ ಇದೆ. ಅದಕ್ಕೆ ಸೇವಿಂಗ್ಸ್ ಎಲ್ಲ ಮಾಡ್ತಾಯಿದ್ದೀನಿ, ಅರ್ನಿಂಗ್ಸು ಕೂಡ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಅಮ್ಮ ಮೇಲೆ, ನನ್ನ ಗಂಡ ಮೇಲೂ ಕೂಡ ಸ್ವಲ್ಪ ಡಿಪೆಂಡ್ ಆಗಿದ್ದೀನಿ. ಜೀವನ ನಡೆಸೋಕ್ಕೆ ಒಬ್ಳ ಕೈಯಲ್ಲೇ ಆಗಲ್ಲ ಇಂಡಿಪೆಂಡೆಂಟಾಗಿ. ಮಕ್ಕಳು ನೋಡಿಕೊಂಡು ಮನೇಲಿದ್ಕೊಂಡು ಏನೂ ಅರ್ನಿಂಗ್ಸ್ ಇಲ್ದಿರ ನಾವು ಇಂಡಿಪೆಂಡೆಂಟಾಗಂತೂ ಖಂಡಿತ ಇರೋಕ್ಕಾಗಲ್ಲ. ಸೊ ಫೀಸ್ ಕಟ್ಟೋದು ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ ಅದು. ನಾನು ಕಂಪ್ಲೀಟ್ ಮಾಡಬೇಕು ಸೊ ಕೋರ್ಸು ಅಂತಂದರೆ. ಸೊ ಒಂದು ಕ್ಲಾರಿಟಿ ನಿಮಗೆ ಕೊಡಬೇಕು ಅಂತಂದರೆ, ಒಂದು ಬಿ ಎಡ್ ಕೋರ್ಸ್ ಓದೋಕ್ಕೆ ಎಷ್ಟು ಆಗ್ಬೋದು ಫೀಸು ಅಂತಂದರೆ, ಸಪ್ರೇಟಾಗಿರುತ್ತೆ. ನೀವು ಎಕ್ಸಾಮ್ ಫೀಸ್ ಕಟ್ಟೋದು ಮತ್ತು ಏನಾದರೂ ಅದು ಒಂದು ಸ್ವಲ್ಪ ಕ್ಯಾಂಪು ಮತ್ತು ಟ್ರಿಪ್ಪು ಅದು ಇದು ಎಲ್ಲ ಇರುತ್ತೆ, ಅದಕ್ಕೆಲ್ಲ ಸಪ್ರೇಟಾಗಿ ಕೊಡಬೇಕಾಗುತ್ತೆ. ಕೆಲವೊಂದು ಅಸೈನ್ಮೆಂಟು ಅದು ತೊಗೊಳಕ್ಕೆ ಮಾಡೋಕ್ಕೆಲ್ಲ ಸಪ್ರೇಟಾಗಿರುತ್ತೆ. ಜಸ್ಟ್ ಕೋರ್ಸ್ಗೆ ಜಾಯ್ನ್ ಆಗಬೇಕಂದ್ರೆ ನಿಮಗೆ ಬೇಕಾಗಿರೋವಂಥ ಫೀಸು ಎಷ್ಟು ಹೇಳ್ತಾರೆ ಅಂತಂದರೆ, ಅದು ಡಿಪೆಂಡೆಂಟ್ ಆನ್ ಕಾಲೇಜಸ್ ಇರುತ್ತೆ. ಸೊ ಸದ್ಯಕ್ಕೆ ಇವಾಗ ಕಾಲೇಜಲ್ಲಿ ನಾನು ಓದ್ತಿರೋ ಕಾಲೇಜಲ್ಲಿ ಫೀಸ್ ಎಷ್ಟು ಅಂತ ಅಂದರೆ ಹತ್ತತ್ರ 1,30,000 ಆಗ್ಬೋದು ಮೋಸ್ಟ್ಲಿ. ನಂದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ನಾನು ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿವರೆಗೂ ನಾವು ಇಷ್ಟಕ್ಕೆ ಒಂದು 80,000-90,000 ನಾವು ಕೋರ್ಸ್ ಫೀಸೆಲ್ಲ ಕಟ್ಬಿಟ್ಟಿದ್ದೀವಿ. ಸೊ ಇನ್ನೂ ಇದ್ದಾವೆ, ಇನ್ನೂ ಕಂಪ್ಲೀಟ್ ಆಗಿಲ್ವಲ್ಲ. 3rd ಸೆಮ್ ಕಂಪ್ಲೀಟ್ ಆಗಿದೆ, ನಾವು 4th ಸೆಮ್ಮಲ್ಲಿ ಇನ್ನು ಮಿಕ್ಕಿದ್ದು ಇದು ಮಾಡಬೇಕು. ಸೊ ಆಗುತ್ತೆ 1,30,000 ಹಂಗೆ ಆಗುತ್ತೆ. ಬೇರೆ ಕಾಲೇಜಸಲ್ಲಿ ಡಿಪೆಂಡೆಂಟ್ ಕಾಲೇಜಲ್ಲಿ ಅವ್ರು ಹೇಳೋವಂಥದ್ದು. ಸೊ ಯಾರಾದರೂ ಬಿ ಎಡ್ ಮಾಡಬೇಕು ಅಂತಿದ್ದರೆ ಆರಾಮಾಗಿ ಮಾಡ್ಬೋದು. ಬೇಗ ನಿರ್ಧಾರ ಮಾಡ್ಕೊಳ್ಳಿ, ಆರಾಮಾಗಿ ಬಿ ಎಡ್ ಓದಿ ಒಂದೊಳ್ಳೆ ಟೀಚರ್ ಆಗಿ ಅಂತ ಹೇಳ್ತಾ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಲಾಗ್ ಇಷ್ಟ ಆಯಿತಾ? ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.